ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಪಕ್ಷದ ಗೌರವಂತ ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ಅವರಿಗೆ, ಗೌರವಂತ ಶಾಸಕರಾದಂಥ ಚನ್ನಬಸಪ್ಪನವರಿಗೆ, ಸನ್ಮಾನಿಸಿದ ಅರುಣ್ ರವರಿಗೆ, ಗೌರವಂತ ಡಾಕ್ಟರ್ ಸರ್ಜೆ ಅವರಿಗೆ ಸ್ವಾಗತನ ಬಯಸ್ತಾ, ನಮ್ಮ ಮಾಧ್ಯಮದ ಪ್ರಮುಖರಾದಂಥ ಚಂದ್ರಶೇಖರ್ ಅವರೇ, ಸುರೇಖ ಮುರಳೀಧರ್ ಅವರೇ, ಮಾಲ್ತೇಶ್ ಅವರೇ, ಸಂತೋಷ್ ಅವರೇ, ಕಾಮತ್ ಅವರೇ, ಸನ್ಮಾನಿಸಿದ ಹರಿಕೃಷ್ಣ ಅವರೇ, ನಮ್ಮ ನಗರ ಅಧ್ಯಕ್ಷರು ಮೋಹನ್ ರೆಡ್ಡಿ ಅವರಿದ್ದಾರೆ, ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಂತ ಲಕ್ಷ್ಮಿ ಅವರೇ, ಬಂದಂತೆ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮೊದಲದಾಗಿ ತಮ್ಮ ಮುಖಾಂತರ ಈ ನಾಡಿನ ಸತ್ಪ್ರಜೆಗಳಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ನೇತೃತ್ವ ವಹಿಸಿಕೊಂಡಂತ ಅಲ್ಲಮ್ಮ ಪ್ರಭುಗಳಿಗೆ ಜನ್ಮ ಕೊಟ್ಟಿರೋದು ಶಿವಮೊಗ್ಗ ಕ್ಷೇತ್ರ. ಅವತ್ತಿನ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಶಕ್ತಿ ತುಂಬಿದಂಥವರು ಶರಣೆ ಅಕ್ಕಮಹಾದೇವಿಯವರು. ಅವತ್ತಿನ ಒಂದು ಸಮಾನತೆಗೆ ಮತ್ತೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅನುಭವ ಮಂಟಪದಲ್ಲಿ ಒಂದು ಸಿಕ್ಕಂತ ಜಯ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರ ಸಮಾಜವನ್ನು ಕಟ್ಟಬೇಕು, ಸ್ತ್ರೀ ಸ್ವಾತಂತ್ರ್ಯ ಇರ್ಬೋದು, ಲಿಂಗ ಸಮಾನತೆ ಇರ್ಬೋದು, ಈ ಎಲ್ಲ ಅಣ್ಣ ಬಸವಣ್ಣನವರು ವಿಚಾರಗಳು ಇವತ್ತು ಕೂಡ ಪ್ರಪಂಚಕ್ಕೆ ಇವತ್ತು ದಾರಿದೀಪ ಆಗಿರೋದು ಒಂದು ಪವಿತ್ರವಾದಂಥ ಒಂದು ದಿನ. ಆದರೆ ಈ ಒಂದು ದಿನಕ್ಕೆ ಬಸವಣ್ಣನವರ ವಿಚಾರಗಳಿಗೆ, ಸ್ತ್ರೀ ಸ್ವಾತಂತ್ರ್ಯಕ್ಕೆ ತಣ್ಣೀರನ್ನ ಎರಚುವಂತ ಒಂದು ಕೆಲಸ ಇಂಡಿ ನೇತೃತ್ವದಲ್ಲಿ, ಕಾಂಗ್ರೆಸ್ ನೇತೃತ್ವದಲ್ಲಿ ಅದಕ್ಕೆ ಕೈ ಜೋಡಿಸಂತ ಮುಖ್ಯ ರಾಜಕೀಯ ಪಕ್ಷಗಳು, ಅದು ಟಿಎಂಸಿ ಇರ್ಬೋದು, ಡಿಎಂಕೆ ಇರ್ಬೋದು, ಅದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ತಮಗೆಲ್ಲರೂ ಕೂಡ ಗೊತ್ತಿದೆ, ಮೊನ್ನೆ ಏಪ್ರಿಲ್ 15ನೇ ತಾರೀಕು ಇಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸ್ತ್ರೀ ಶಕ್ತಿಯ ಪ್ರತೀಕವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮಹಿಳಾ ಮುಖಂಡಗಳ ಒಂದು ನೇತೃತ್ವದಲ್ಲಿ, ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆಯಿಂದ, ಸಂತೋಷದಿಂದ ನಿಮ್ಮೆಲ್ಲರ ಒಂದು ಜನಪ್ರತಿನಿಧಿಯಾಗಿ ವಿಶೇಷವಾದಂಥ ಒಂದು ಅಧಿವೇಶನವನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕರೆದಿದ್ದಾರೆ. 2023ರಲ್ಲಿ ನಾರಿ ಶಕ್ತಿ ವಂದನಾ ನಿಯಮ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ, ಮಹಿಳಾ ಮೀಸಲಾತಿಗೆ ಪೂರಕವಾಗಿ 3 ಮಸೂದೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಅಲ್ಲಿ ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಅದ್ರ ಪರವಾಗಿ ಕೈ ಎತ್ತಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಆಶೀರ್ವಾದನ ಇರಬೇಕು ಅಂತೇಳಿ ನಾನು ಕೇಳ್ಕೊಂಡು ಹೋಗಿದ್ದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಸಂವಿಧಾನ 131ನೇ ಒಂದು ತಿದ್ದುಪಡಿ 2026 ಇರ್ಬೋದು, ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಮಸೂದೆ 2026 ಇರ್ಬೋದು, ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಲ್ಲಿ ತಿದ್ದುಪಡಿಯನ್ನ ತಂದು ಮಹಿಳಾ ಮೀಸಲಾತಿಗೆ ಪೂರಕವಾದಂತ 3 ಮಸೂದೆಗಳನ್ನ ತರುವಂತ ಪ್ರಯತ್ನ ಆಯಿತು. ಸುದೀರ್ಘವಾದಂತಹ ಚರ್ಚೆ ಆಯಿತು 3 ದಿನದಲ್ಲಿ. ಮೊದಲನೇ ದಿನ 16ನೇ ತಾರೀಕು ರಾತ್ರಿ 1:00ವರೆಗೆ ಅಧಿವೇಶನ ಮುಗಿದಾಗ
ಸಭಾಪತಿಗಳಿಗೆ ಸ್ಪೀಕರ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಸಾಕಷ್ಟು ಒತ್ತಡಗಳಿದ್ರು ಕೂಡ ನನಗೂ ಕೂಡ ಒಂದು 6-7 ನಿಮಿಷ ಮಾತಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಮಲೆನಾಡಿನ ಭೌಗೋಳಿಕ ಪ್ರದೇಶ ವಿಸ್ತಾರವಾಗಿದೆ. ಆದರೆ ವಿಧಾನಸಭಾ ಕ್ಷೇತ್ರ ಮಾಡಲಿಕ್ಕೆ ಜನಸಂಖ್ಯೆಯ ಕೊರತೆ ಇದೆ. ಈ ಸಂದರ್ಭದಲ್ಲಿ ವೆಸ್ಟರ್ನ್ ಘಾಟ್ಸ್ ಗುಜರಾತ್ ಇಂದ ಕೇರಳದವರೆಗೂ ಕೂಡ ಇಲ್ಲಿಗೆ ಒಂದು ವಿಶೇಷವಾದಂಥ ಒಂದು ಮಾನ್ಯತೆಯನ್ನು ಕೊಟ್ಟು ಜನಸಂಖ್ಯೆನೇ ಮುಖ್ಯವಾಗಿ ಇಟ್ಟುಕೊಳ್ಳದೆ ಇಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ಮಾಡಬೇಕು ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ಹೊಸನಗರದ ಆ ಭಾಗದ ಒಂದು ಹೋರಾಟಗಾರರ ಒಂದು ಧ್ವನಿಯನ್ನು ಕೂಡ ಪ್ರಸ್ತಾಪ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ಎಲ್ಲ ಕೆಲಸಗಳು ಕೂಡ ಮಸೂದೆಯ ವಿರುದ್ಧ. ತಮಗೆ ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಒಂದು ಅಮೆಂಡ್ಮೆಂಟ್ ಇದ್ರೆ 2/3 ಮೆಜಾರಿಟಿ ಬೇಕಾಗತ್ತೆ. 2023 ಮಹಿಳಾ ಮೀಸಲಾತಿಗೆ ಪೂರಕವಾಗಿ ಈ ಮೂರನ್ನು ಕೂಡ ಮಸೂದೆಗಳನ್ನ ಜೋಡಿಸುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ಮಹಿಳಾ ಶಕ್ತಿಯನ್ನ ಲೋಕಸಭೆಯಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಯಾವತ್ತೂ ಕೂಡ ಈ ಕಾಂಗ್ರೆಸ್ ಪಕ್ಷ, ಅದರ ನೇತೃತ್ವ ಇಷ್ಟು ವರ್ಷ ಆದರೂ ಕೂಡ ಏನಾದರೂ ಕೂಡ ಸಣ್ಣ ಸಣ್ಣ ವಿಚಾರಗಳನ್ನ ಎತ್ಕೊಂಡು, ಸುಳ್ಳು ವಿಚಾರಗಳನ್ನ ಇಟ್ಕೊಂಡು ತಡೆಯುವಂತ ಎಲ್ಲ ಷಡ್ಯಂತ್ರಗಳನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆ ನಿಮಗೆ ಗೊತ್ತಿರಬಹುದು, ಪ್ರಸ್ತಾಪ ಆಯಿತು ಚರ್ಚೆಯ ಸಂದರ್ಭದಲ್ಲಿ ಮುಸ್ಲಿಮ್ಸಿಗೆ ಇದರಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅಖಿಲೇಶ್ ಯಾದವ್ ಪ್ರಸ್ತಾಪ ಮಾಡಿದ್ರು. ಗೊತ್ತಿದೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತಂತ ವಿಚಾರ. ಅದನ್ನ ಹೇಳುವಂತ ವಿಚಾರ ಇರಬಹುದು. ಮತ್ತು ವಿಶೇಷವಾಗಿ ದೇಶವನ್ನ ಒಡೆಯುವಂತ ಷಡ್ಯಂತ್ರ, ದಕ್ಷಿಣ ಉತ್ತರ ಅಂತ ಹೇಳಿ ಸುಳ್ಳನ್ನ 100 ಬಾರಿ ಹೇಳಿ ನಿಜ ಮಾಡುವಂತ ಒಂದು ಷಡ್ಯಂತ್ರನೂ ಕೂಡ ನಡೀತು. ತಮಗೆ ಗೊತ್ತಿದೆ, ನಮಗೆ ದಕ್ಷಿಣ ಭಾರತದಲ್ಲಿ ಪರ್ಸೆಂಟೇಜ್ ನಮಗೆ ಕಮ್ಮಿ ಆಗುತ್ತೆ. ಅದ್ರ ಪ್ರಕಾರ ಜನಸಂಖ್ಯೆ ಒಂದು ಶಿಸ್ತನ್ನ ನಾವು ದಕ್ಷಿಣ ಭಾರತದಲ್ಲಿ ಕಾಪಾಡ್ಕೊಂಡು ಬಂದಿದ್ದೀವಿ. ಉತ್ತರ ಭಾರತದಲ್ಲಿ ಆ ಜನಸಂಖ್ಯೆಯ ಒಂದು ವಿಚಾರಗಳನ್ನ ತೆಗೆದುಕೊಂಡಾಗ ಅಲ್ಲಿ ಜನಸಂಖ್ಯೆ ಹೆಚ್ಚಾಗತ್ತೆ, ನಮಗೆ ಅನ್ಯಾಯ ಆಗತ್ತೆ ಅಂತ ವಿಚಾರವನ್ನ ಮುಂದಿಟ್ಟು ಕೇಂದ್ರದಿಂದ ಯೋಚನೆ ಮಾಡಿದ್ರು. ಹಾಗ ಜನಸಂಖ್ಯೆ ಆಧಾರದ ಮೇಲೆ ನಾವು ಕ್ಷೇತ್ರ ಮರುವಿಂಗಡಣೆಯನ್ನ ಮಾಡುವಂಥದ್ದು ಬೇಡ. ಪ್ರೆಸೆಂಟ್ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಿದೆ ಅದಕ್ಕೆ 50% ಅನ್ನ ಸೀಟ್ಸ್ಗಳನ್ನ ಲೋಕಸಭೆಯಲ್ಲಿರ್ಬೋದು, ವಿಧಾನಸಭೆಯಲ್ಲಿರ್ಬೋದು, ದೇಶದಲ್ಲಿ 6 ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಹೆಚ್ಚಿಗೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಿಜವಾದ ಒಂದು ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನು ಕೂಡ ಓಪನ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಯಾವಾಗ ನಮ್ಮ ವಿರುದ್ಧ ಮತವನ್ನ ಹಾಕ್ತಾರೆ ಅಂತ ಗೊತ್ತಾದಾಗ ಗೌರವಾನ್ವಿತ ಅಮಿತ್ ಶಾ ಜಿ ಅವರು ಓಪನ್ ಆಗಿ ಕೇಳ್ತಾರೆ, ಇನ್ನೊಂದು ಗಂಟೆ ಸಮಯ ಕೊಡಿ, ಮತ್ತೊಮ್ಮೆ ಕರಡು ಪ್ರತಿಯನ್ನ ನಾವು ಓರಲ್ ಆಗಿ ಹೇಳಿದೀವಿ. ಮೋದಿಜಿಯವರು ಕೂಡ ದೇಶವನ್ನು ಉದ್ದೇಶ ಮಾತಾಡ್ಬೇಕಾದಾಗ ನಾನು ಗ್ಯಾರಂಟಿ ಇದ್ದೀನಿ ಆ ಕ್ಷೇತ್ರಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಿದ್ರು. ಆದ್ರೆ ಓರಲ್ ಆಗಿ ನಮಗೆ ಮಾತಾಡೋದ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳಿದಾಗ ರೈಟಿಂಗ್ ಅಲ್ಲೇ ಮಸೂದೆನ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಕೂಡ ಆ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪವನ್ನು ಕೂಡ ಆಯ್ತು. ಆದರೂ ಕೂಡ ದುರುದ್ದೇಶದಿಂದ ಈ ಮಸೂದೆಯನ್ನ ಸೋಲಿಸುವಂತ ಮುಖಾಂತರ ಇಂಥ ಒಂದು ಐತಿಹಾಸಿಕವಾದಂತ ಒಂದು ಮಸೂದೆಯನ್ನ ಮತ್ತೊಮ್ಮೆ ಅದನ್ನ ಮೂಲಗುಂಪನ್ನ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ, ದೇಶವನ್ನ ಆಳದಂತ 65 ವರ್ಷ ಆಳದಂತ ಈ ಕಾಂಗ್ರೆಸ್ ಪಕ್ಷ ಮೂಲಗುಂಪನ್ನ ಮಾಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ದೇಶದ
ಎಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ಅತ್ಯಂತ ಭಾರದ ಒಂದು ಮನಸ್ಸಿನಿಂದ ಪ್ರಧಾನಮಂತ್ರಿಗಳು ಮೊನ್ನೆ ದೇಶವನ್ನು ಉದ್ದೇಶಿಸಿ ಸಂಜೆ ಮಾತಾಡಬೇಕಾದಾಗ ತುಂಬಾ ದುಃಖದಿಂದ ಕ್ಷಮೆಯನ್ನು ಕೂಡ ಕೇಳಿದ್ದು ನಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಹಿಳೆ ಏನ್ ಬೇಕಾದ್ರೂ ಕೂಡ ಮರಿತಾಳೆ, ಆದರೆ ಅವರಿಗಾದಂತ ಅವಮಾನವನ್ನ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಸಹ್ಯ ಅಂದರೆ ಮೊನ್ನೆ ಇಂಥ ಒಂದು ಐತಿಹಾಸಿಕವಂತ ಮಸೂದೆ ವೋಟಿಂಗ್ ಟೈಮಲ್ಲೂ ಕೂಡ ಅವ್ರ ಮುಂದೆ ಇದ್ದಂತ ಬೆಂಚನ್ನ ತಟ್ಟುವ ಮುಖಾಂತರ ದೊಡ್ಡ ಒಂದು ವಿಜಯ ಪತಾಕೆಯನ್ನ ವಿಜಯೋತ್ಸವನ ಮಾಡುವಂತ ಕೆಲಸವನ್ನ ಮಾಡಿದ್ರು. ನಾನು ಕಾಂಗ್ರೆಸ್ ಅವರು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವ ನೈತಿಕತೆಯನ್ನು ಇಟ್ಕೊಂಡು ಬರುವಂತದಲ್ಲಿ ಮಹಿಳಾ ಸ್ವಾತಂತ್ರ್ಯ ಬಗ್ಗೆ, ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡುವಂತ ಒಂದು ವಿಚಾರವನ್ನು ನೀವು ಇಟ್ಕೊಳ್ತೀರಿ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವತ್ತೂ ಕೂಡ ನಿಮ್ಗೆ ನೆನಪಿರ್ಬೋದು, ಇದೇ ನಮ್ಮ ಕರ್ನಾಟಕದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಮೀಸಲಾತಿಯನ್ನ, ಹೆಚ್ಚಿನ ಒಂದು ಮೀಸಲಾತಿಯನ್ನು ಕೂಡ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಘೋಷಣೆಯನ್ನ ಮಾಡಿದ್ರು. ಈ ರೀತಿ ಬಿಜೆಪಿಯನ್ನ ರಾಜಕೀಯವಾಗಿ ಒಂದು ಮೂಲ ಗುಂಪನ್ನ ಮಾಡಬೇಕು ಅಂತೇಳಿ ದೇಶ ವಿಭಜನೆ ಸಂದರ್ಭದಲ್ಲೂ ವಿಚಾರಗಳಲ್ಲೂ ಕೂಡ ದೇಶದ ವಿಭಜನೆ ವಿಚಾರಕ್ಕೆ ಬೆಂಬಲ ಕೊಡುವಂತ ಕೆಲಸಗಳಿರ್ಬೋದು, ಮತ್ತೆ ಕಾರ್ಯಕ್ರಮ ಬೇರೆ ಬೇರೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂತ ಕಾರ್ಯಕ್ರಮಗಳನ್ನು ಕೂಡ ವಿರೋಧವನ್ನ ಮಾಡ್ಕೊಂಡು ಬಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಉದಾಹರಣೆಗೆ ಜನ್ಧನ್ ಯೋಜನೆ, ಅದ್ರ ಬಗ್ಗೆನೂ ಕೂಡ ಹಗುರವ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ರು, ಬೆಂಬಲವನ್ನ ಕೊಡುವಂತ ದಿಕ್ಕಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಮಾಡಿದ್ರು. ಡಿಜಿಟಲ್ ಪಾವತಿ ಇರ್ಬೋದು, GST ಇರ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ, ಆ ಸಂದರ್ಭದಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ ಎಲ್ಲಿ ಬಿಜೆಪಿಯಿಂದ ಕ್ರೆಡಿಟ್ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳಿ ಅದನ್ನು ಕೂಡ ವಿರೋಧ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಕೊನೆ ಜಮ್ಮು ಕಾಶ್ಮೀರಲ್ಲಿ ನಮ್ಮ ದೇಶದಲ್ಲಿ 2 ಧ್ವಜ 2 ಸಂವಿಧಾನ ಇರಬಾರದು ಅಂತೇಳಿ ಆರ್ಟಿಕಲ್ 370 ರದ್ದನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ವಿರೋಧ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡಿದ್ದು, ವಿರೋಧ ಮಾಡಿದ್ದು. ಈ ರೀತಿಯಂತ ಜನಸ್ನೇಹಿ ವಿರೋಧಿ ಚಟುವಟಿಕೆಗಳನ್ನ ಈ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಮತ್ತೆ ಬಿಜೆಪಿಯನ್ನ ವಿರೋಧಿಸ್ಲಿಕ್ಕೆ ಹೋಗಿ ದೇಶವನ್ನು ಕೂಡ ವಿರೋಧಿಸುವಂತ ಒಂದು ಹಂತಕ್ಕೆ ತಲುಪ್ತಾ ಇರೋದು ಅತ್ಯಂತ ಒಂದು ಶ್ಲಾಘನೀಯ ಅಂತ ಹೇಳಿ, ಶೋಚನೀಯ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಸೈನಿಕರಿಗೆ 1 ರ್ಯಾಂಕ್ 1 ಪೆನ್ಷನ್ ಅನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಮೋದಿ ಸರ್ಕಾರನೇ ಬೇಕಾಯಿತು. ಆ ಸಂದರ್ಭ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ರಾಮ ಮಂದಿರದ ವಿಚಾರದಲ್ಲೂ ಕೂಡ ಯಾವ ರೀತಿ ನೆಟ್ಕೊಂಡ್ರು, ಇದು ಕೂಡ ಎಲ್ರಿಗೂ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಕ್ಷೇತ್ರ ಮರು ವಿಂಗಡಣೆ ವಿಚಾರದಲ್ಲಿ ಸುಳ್ಳನ್ನ ಮತ್ತೊಮ್ಮೆ ನಿನ್ನೆ ಮುಖ್ಯಮಂತ್ರಿಗಳು, ನಿನ್ನೆ ರಾಣೆಬೆನ್ನೂರಲ್ಲೂ ಕೂಡ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. 100 ಬಾರಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 1%, ಯಾಕೆಂದ್ರೆ ಇವತ್ತು ದೇಶದ 543 ಲೋಕಸಭಾ ಕ್ಷೇತ್ರದಲ್ಲಿ ನಾವು ದಕ್ಷಿಣ ಭಾರತಕ್ಕೆ ಡಿವೈಡ್ ಮಾಡಿದಾಗ ಪ್ರೆಸೆಂಟ್ ಏನ್ ಪರ್ಸೆಂಟೇಜ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ ಕೂಡ ಈಗ 27% ಸಮಥಿಂಗ್ ಇದೆ, ಅಷ್ಟೇ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ. 1% ಕೂಡ ವ್ಯತ್ಯಾಸ ಆಗಲ್ಲ. ಹೀಗಿದ್ದಾಗೂ ಕೂಡ ಸುಳ್ಳನ್ನ ಹೇಳಿ ಜನರನ್ನ ತಪ್ಪುದಾರಿಗೆ ಎಳೆಯುವಂತ ಒಂದು ಪ್ರಯತ್ನ ಈ ಒಂದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಈ ಪಕ್ಷವನ್ನ ಬರುವಂತ ದಿನದಲ್ಲಿ ದೇಶದ ಮಹಿಳೆಯರು ಕ್ಷಮಿಸಲ್ಲ ಅಂತನೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಿನ್ನೆ ನಮ್ಮ ಚನ್ನಬಸಪ್ಪನವರು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ, ನಮ್ಮ ಅರುಣ್ ಕೂಡ ರಾಜ್ಯ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಿತಿನ್ ನಬೀನ್ ಜಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನ್ಮನೆಗೂ ಕೂಡ ಈ ಮಹಿಳಾ ವಿರೋಧಿ ನಡವಳಿಕೆಗಳನ್ನ, ವಿಚಾರಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡಿ, ಕಾಂಗ್ರೆಸ್ಗೆ
ಚೀಮಾರಿ ಹಾಕ್ಲಿಕ್ಕೆ ಈಗಾಗಲೇ ತುದಿಗಾಲಲ್ಲಿ ಮಹಿಳೆಯರು ಇವತ್ತು ಕಾಯ್ತಾ ಇದ್ದಾರೆ. ಹಾಗಾಗಿ ಏಪ್ರಿಲ್ 16ನೇ ತಾರೀಕು ಒಂದು ಕರಾಳ ದಿನ ಅಂದ್ರೂ ಕೂಡ ತಪ್ಪಾಗಲಾರದು. ಮಹಿಳೆಯರ ಒಂದು ಶಕ್ತಿಯ ವಿಚಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರು ಎಷ್ಟು ನೋವು ಅನ್ನಕ್ಕೆ ಹೆಣ್ಣು ಮಗುವಿನ ಒಂದು ಭ್ರೂಣ ಹತ್ಯೆಗೆ ಹೋಲಿಸುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಹಾಗಾಗಿ ಈ ಒಂದು ದೇಶ ಯಾವತ್ತೂ ಕೂಡ ನಿಮಗೆ ಕ್ಷಮಿಸಲ್ಲ, ಮುಂದಿನ ತಾಯಂದಿರು ಯುವತಿಯರು ಕ್ಷಮಿಸಲ್ಲ ಅಂತೇಳಿ ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸ್ತಾ, ಮೋದಿಜಿಯವರು ಇನ್ನೂ ಕೂಡ ಆಶಾದಾಯಕ ಮಾತನ್ನು ಆಡಿದ್ದಾರೆ. ನಾವು ಹಿಂದೇಟ ಹಾಕಲ್ಲ, ಮತ್ತೊಮ್ಮೆ ನಾವು ಪ್ರಯತ್ನವನ್ನ ಮಾಡ್ತೀವಿ, ನಮ್ಮ ತಾಯಂದಿರ ನ್ಯಾಯವನ್ನ ಕೊಟ್ಟೇ ಕೊಡ್ತೀವಿ ಅಂತ ಕೂಡ ಒಂದು ವಿಶ್ವಾಸದ ಮಾತನ್ನ ಆಡಿದ್ದಾರೆ. ಮುಂದಾದ್ರೂ ಕೂಡ ನಿಮ್ಮ ತಪ್ಪನ್ನ ತಿದ್ದುಕೊಂಡು ಮಹಿಳೆಯ ಶಕ್ತಿಗೆ ಕೈ ಜೋಡಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಾನು ತಿಳಿಸ್ತಾ ಇದ್ದೀನಿ. ಸರ್, ಇದೆಲ್ಲದೂ ಕೂಡ ಸುಳ್ಳನ್ನ ಹೇಳ್ಕೊಂಡು ಹೋಗುವಂತ ಪ್ರಯತ್ನ. ಎಲ್ಲ ರೀತಿಯಂತ ಚರ್ಚೆಗಳಾಗಿದೆ. ಅವತ್ತು ವಿಪಕ್ಷಗಳನ್ನ ನಾಯಕರ ಮೀಟಿಂಗ್ ಅನ್ನ ಕರೆದಾಗ ಕಾಂಗ್ರೆಸ್ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಪ್ರೆಸೆನ್ಸ್ ಇದ್ರು. ಅವರೊಬ್ರು ಬರಲಿಲ್ಲ. ಅವರು ಅದನ್ನ ಅಧಿಕೃತವಾಗಿ ಲೋಕಸಭೆಯಲ್ಲಿ ಅಮಿತ್ ಶಾ ಜಿ ಅವರು ಹೇಳಿದ್ದಾರೆ. ಹೊರಗಡೆ ಸುಳ್ಳನ್ನ ಹೇಳುವಂತ ಪ್ರಯತ್ನ. ಹೌದು, ಬೆಂಬಲ ಕೊಟ್ರು. ಎಸ್, ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ರು. ಸಮಾಜಕ್ಕೆ ಕೊಟ್ಟಂಗ್ ಮಾಡಿರ್ಬೇಕು, ಕೆಲಸ ಆಗಿರಬಾರ್ದು. ಅಲ್ಲ, ಅದ್ರ ಪ್ರಕಾರ ಏನಿತ್ತು, 2026 ಸೆನ್ಸಸ್ ಅನ್ನ ತೆಗೆದುಕೊಂಡು, ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ನಾವು ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಮಾಡ್ತೀವಿ ಅನ್ನೋ ರೀತಿಯಂತ ಚಿಂತನೆಗಳು ಆ ಮಸೂದೆಯಲ್ಲಿ ಏನಿತ್ತು, ಅದನ್ನು ರೀವರ್ಕ್ ಮಾಡಿದಾಗ ಇವತ್ತಿನ ಒಂದು ಸೆನ್ಸಸ್ ಮೊದಲು ಹೌಸ್ ವೈಸ್ ಸೆನ್ಸಸ್ ಆಗತ್ತೆ, ಆಮೇಲೆ ಜಾತಿವಾರು ಸೆನ್ಸಸ್ ಆಗತ್ತೆ. ಈ ಪ್ರೋಸೆಸ್ ಮುಗಿಯುವಂತ ಹೊತ್ತಿಗೆ ಅದಾದ್ಮೇಲೆ ಸ್ಪೆಷಲ್ ಕಮಿಷನ್ ಅನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಜಾರಿ ತರಬೇಕಾಗತ್ತೆ. ಈ ಪ್ರೋಸೆಸ್ ಅನ್ನ ಮಾಡುವಂತದ್ದಲ್ಲಿ ನಾಳೆ 29 ಮುಗಿದು ಹೋಗ್ಬಿಡುತ್ತೆ. ಹಾಗಾಗಿ 29ಕ್ಕೆ ಈ ನ್ಯಾಯವನ್ನ ಕೊಡಬೇಕು ಅಂತೇಳಿ 2011 ಸೆನ್ಸಸ್ ತೆಗೆದುಕೊಂಡು, ಸೆನ್ಸಸ್ ಯಾವ್ದಾರ ಇರಲಿ 2011 ತಗೊಂಡ್ರು ಕೂಡ ಈಗ ಮಾಡ್ತಿರುವಂತ ಡಿಲಿಮಿಟೇಷನ್ ಯಾವ್ದೋ ಪಾಪ್ಯುಲೇಷನ್ ಸೆನ್ಸಸ್ ಏನ್ ಮಾಡ್ತಾ ಇಲ್ಲ. 2026 ಅಂತೇಳಿ ಅವತ್ತೇನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿತ್ತು, ಮಸೂದೆ ಆಗಿತ್ತು, ಅದಕ್ಕೆ ಅಮೆಂಡ್ಮೆಂಟ್ ತರ್ಲಿಕ್ಕೋಸ್ಕರ 2011 ಮಾಡ್ಲಿಕ್ಕೋಸ್ಕರ ತರ್ದಿದ್ದು. ಅದು ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ಡಿಲಿಮಿಟೇಷನ್ ಆಗ್ಬೇಕು, ಬೇಕೇ ಬೇಕು. ಸರ್, ನಮಗೆ ಈಗ ಯಾವ್ದೇನು ಅಂದ್ರೆ ನಮಗಿರೋದು ನಾಳೆ 29 ಚುನಾವಣೆ. 29 ಚುನಾವಣೆ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ 23 24ರಲ್ಲೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಅಲ್ವಾ? 29ಕ್ಕೆ ನಾವು ಮಾಡ್ಬೇಕಾಗಿತ್ತಲ್ವಾ? 29ಕ್ಕೆ ಮಾಡ್ಲಿಕ್ಕೆ ತಾನೇ ಈ ಪ್ರೋಸೆಸ್ ಆಗ್ತಾ ಇರೋದು. ಅದಕ್ಕೆ ತಾನೇ ಮಾಡ್ತಾ ಇರೋದು. ಈ 3 ಮಸೂದೆಗಳನ್ನ ತರುವಂತ ಪ್ರಯತ್ನ ಇನ್ನು 3 ವರ್ಷ ಇದೆ. ಅದಕ್ಕೆ ಟೈಮ್ ಬೇಕಲ್ವಾ? ನೋ ಸಂತೋಷ್, ತರಲೇಬೇಕು. ಯಾಕೆ ತರಬೇಕು ಅಂದ್ರೆ ಅದರಲ್ಲಿ ನಾವು 2026 ಸೆನ್ಸಸ್ ಅಂತ ಮೆನ್ಷನ್ ಮಾಡಿದ್ವಿ ಹಳೆ ಮಸೂದೆಯಲ್ಲಿ. ಅದನ್ನ 2011 ಅಂತ ಮಾಡಬೇಕು ಅಂದ್ರೆ ಈ ಒಂದು ತಿದ್ದುಪಡಿಯನ್ನ ನಾವು ತರಲೇಬೇಕಾಗಿತ್ತು. ಒಂದು. ಎರಡನೇದು ಯೂನಿಯನ್ ಟೆರಿಟರೀಸ್ಗೆ, ಅಲ್ಲಿಗೆ ಬೇರೆ ಆದಂತ ಒಂದು ಕಾನೂನು ಇದೆ, ಅದು ತಿದ್ದುಪಡಿ ತರಲೇಬೇಕಾಗಿತ್ತು. ಡಿಲಿಮಿಟೇಷನ್ ವಿಚಾರದಲ್ಲಿ ತರಲೇಬೇಕಾಗಿತ್ತು. ಯಾಕಂದ್ರೆ ಅವತ್ತೆಲ್ಲೂ ಜನಸಂಖ್ಯೆ ಅಂತ ಹೇಳಿದ್ದಿಲ್ಲ, ಇವರ ಜನಸಂಖ್ಯೆ ಅಂತ ಹೇಳಿ ಜನರನ್ನ ಎತ್ಕಟ್ಟುವಂತ ಕೆಲಸ ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ರು. ಸ್ಪಷ್ಟವಾಗಿ ಹೇಳಿದ್ದಾರೆ 50% ಎಲ್ಲದೂ ಕೂಡ ಹೈಕ್ ಮಾಡ್ತೀವಿ.
ವಿಧಾನಸಭಾ ಕ್ಷೇತ್ರ 224 ಇರೋದು 300 ಚಿಲ್ಲರೆ ಆಗುತ್ತೆ, ಲೋಕಸಭೆ ಇಷ್ಟಿರೋದು ಇಷ್ಟ ಆಗುತ್ತೆ. ಇದೆಲ್ಲದೂ ಕೂಡ ತಿದ್ದುಪಡಿ ಮಾಡ್ಲೇಬೇಕಾಗಿತ್ತೆ, ಅಲ್ಲ ಬದಲಾವಣೆ ತರಲೇಬೇಕಾಗಿತ್ತು. ಇದೆಲ್ಲ ತಂದಿದ್ರೆ ನಾವು ನಾಳೆ 2026 ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಿತ್ತು, 29ಕ್ಕೆ. ಹಾಗೆ ಅಲ್ಲಿ ಕಟ್ಟಾಕುವಂತ ಕೆಲಸ ನೋಡಕ್ಕೆ ಸಪೋರ್ಟ್ ಮಾಡ್ದಂಗೆ ಇರಬೇಕು. ಇನ್ನೊಂದ್ ಕಡೆಗೆ ಆ ತಾಯಂದಿರಿಗೆ ಆ ಸ್ವಾತಂತ್ರ್ಯ ಸಿಕ್ಕಿರಬಾರ್ದು. ಅವ್ರು ಬರೀ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸೀಮಿತವಾಗಿರ್ಬೇಕು. ನನ್ನ MLA ಸ್ಥಾನ, ನನ್ನ MP ಸ್ಥಾನ ಯಾರು ಕೂಡ ಕಿತ್ಕೊಳ್ಬಾರ್ದು. ಇಷ್ಟೇ ಅವ್ರ ಉದ್ದೇಶ. ರವೀಣ, ಈಗ 1971ರಲ್ಲಿ ಅವತ್ತಿನ ಒಂದು ಜನಸಂಖ್ಯೆ ಇದ್ಮೇಲೆ 500 ಚಿಲ್ಲರೆ ಲೋಕಸಭಾ ಕ್ಷೇತ್ರ ಆಗಿತ್ತು. ಇವತ್ತು ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ 18-20 ಲಕ್ಷ ಬರ್ತಾ ಇದೆ. 30 ಲಕ್ಷದವರೆಗೂ ಕೂಡ ಉತ್ತರಳ್ಳಿ, ನಮ್ಮ ಬೆಂಗಳೂರು ಉತ್ತರಳ್ಳಿ ಕ್ಷೇತ್ರದ ಆ ಭಾಗದ ಕ್ಷೇತ್ರ ಕೂಡ 30 ಲಕ್ಷದವರೆಗೂ ಬರ್ತಾ ಇದೆ. UPಲೂ ಕೂಡ ದೊಡ್ಡ ದೊಡ್ಡ ಲೋಕಸಭಾ ಕ್ಷೇತ್ರಗಳ ಹೆಸರನ್ನು ಕೂಡ ಅವತ್ತು ಪ್ರಸ್ತಾಪವನ್ನೇ ಮಾಡಿದ್ರು. ಹಾಗಾಗಿ ನಿಜವಾದ ಮಾಡಿದ್ರೆ 100% ಪರ್ಫೆಕ್ಟ್ನೆಸ್ ಬೇಕಲ್ಲ. ಇದ್ರ ತಪ್ಪೇನಿದೆ? ಆಯ್ತು, ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದು ವಿರೋಧ ಪಕ್ಷರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ತಪ್ಪೇನಿದೆ? ನಾವು ಮಾಡಿದಂತ 3 ಮಸೂದೆಗಳ ತಿದ್ದುಪಡಿಯಲ್ಲಿ ನಾವು 2011 ತೆಗೆದುಕೊಂಡಿದ್ದು ತಪ್ಪೇನಿದೆ? ಡಿಲಿಮಿಟೇಷನ್ ಮಾಡೋಕೆ ಹೊರಟಿದ್ದು ತಪ್ಪೇನಿದೆ? ಯೂನಿಯನ್ ಟೆರಿಟರೀಸ್ಗಳಿಗೆ ತರಕ್ಕೆ ಮಾಡ್ಕೋ ತಪ್ಪೇನಿದೆ? ಇದ್ರಲ್ಲಿ ಏನ್ ತಪ್ಪೆ ಹುಡುಕುವಂತ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಮುಸ್ಲಿಮ್ಸಿಗಿಲ್ಲ, SC/ST ಗಳಿಗೆ ಅನ್ಯಾಯ ಮಾಡಿದ್ರಲ್ಲ. ಇವತ್ತು ನಮ್ಮ ಪರಿಜಾತಿ ಪರಿಶಿಷ್ಟ ಪಂಗಡ ತಾಯಿಂದಿರು ಈಗಿರುವಂತ ಮೀಸಲಾತಿ ನಾಳೆ ಇನ್ನೂ 50% ಹೈಕ್ ಆಗ್ತಿತ್ತಲ್ಲ ಅವರು. ಅದನ್ನು ಕೂಡ ತಡೆಯುವಂತ ಕೆಲಸ, ಅಂಬೇಡ್ಕರ್ಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರಲ್ಲ ಇವರು. ಹಾಗಾಗಿ ಸುಮ್ಮನೆ ಕಾರಣಗಳನ್ನು ಹುಡ್ಕೊಂತಾ ಇದ್ದಾರೆ ಹೊರತು ಯಾವುದೇ ಪ್ರಾಮಾಣಿಕ ಪ್ರಯತ್ನ. ಒಟ್ಟು ಸೋಲಿಸ್ಬೇಕು ಮಸೂದೆ. ಎಲ್ಲಿ ಬಿಜೆಪಿ ಕ್ರೆಡಿಟ್ ಬರುತ್ತೋ ನಮಗೆ ಹೇಳು ಪ್ರಧಾನಮಂತ್ರಿ, ನನಗೆ ಕ್ರೆಡಿಟ್ ಅವಶ್ಯಕತೆ ಇಲ್ಲ. ನಾಳೆ ನಿಮ್ಮೆಲ್ಲರದ್ದು ಫೋಟೋ ಹಾಕಿ ನಾನೇ ಅಡ್ವರ್ಟೈಸ್ಮೆಂಟ್ ಹಾಕ್ತೀನಿ ನನ್ನ ಖರ್ಚಲ್ಲಿ. ಅದನ್ನು ಕೂಡ ವಿನಮ್ರವಾಗಿ ವಿನಂತಿ ಮಾಡ್ಕೊಂಡ್ರು. ಸರ್, ಒಂದು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವರ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳಾದಂತ ಈ 12 ವರ್ಷದ ಅವಧಿಯಲ್ಲಿ ಯಾವುದೇ ಮಸೂದೆ ಸೋಲಾಗಿಲ್ಲ. ಮತ್ತೆ ಇದಂತೂ ಯಾವುದೇ ಕಾರಣಕ್ಕೂ ಸೋಲ ಆಗಲ್ಲ. ಯಾಕೆಂದ್ರೆ ಈ ದೇಶದ ತಾಯಿಂದರ ಮತವನ್ನು ಪಡೆದುಕೊಂಡು ಆ ಲೋಕಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ರಿಗೂ ಸೇರಿ, ನನ್ನನ್ನು ಕೂಡ ಸೇರಿ ಕೂತಂತವ್ರು ತಾಯಿಂದರಿಗೆ ಅನ್ಯಾಯ ಮಾಡಲ್ಲ. ತಾಯಿಂದರ ಮಹಿಳಾ ವಿಚಾರದಲ್ಲಿ ರಾಜಕಾರಣ ಪ್ರಶ್ನೆನೇ ಇಲ್ಲ, ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಸ್ಪಷ್ಟತೆ ಪ್ರಧಾನಮಂತ್ರಿಗಳು ಮನಸ್ಸಲ್ಲಿ ಇತ್ತು. ಆದ್ರೆ ಇವತ್ತು ಆ ಮಾತೆಯರಿಗೂ ಕೂಡ ಅನ್ಯಾಯ ಮಾಡೋಂಥ ಕೆಲಸ ಇವ್ರು ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ. ಇದ್ರ ರಾಜಕಾರಣ ಪ್ರಶ್ನೆನೇ ಉದ್ಭವ ಆಗಲ್ಲ. ಅಂದೆ ಯಾವ ತರ ಎಲ್ಲದೂ ಆಗ್ಬೇಕಲ್ಲ ಪ್ರೊಸೆಸ್. ಸರ್, ನನಗೆ ಗಾದೆಗಳೆಲ್ಲ ಬರಲ್ಲ. ನಂಗೆ ಗಾದೆಗಳು ಬೇರೆ ಬೇರೆ ಗಾದೆ ಯಾರು ಚೆನ್ನಾಗಿ ಅವ್ರ ಕೇಳೋದು ಒಳ್ಳೆಯದು. ಆದ್ರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಮೋಹನ್ ಅವರೇ, ಆ ಮಹಿಳಾ ಮೀಸಲಾತಿ ಜಾರಿಗೆ ಬರಬೇಕು ಅಂದ್ರೆ ಈ 3 ಪ್ರೋಸೆಸ್ ಆಗ್ಲೇಬೇಕಾಗಿತ್ತು ನೋಡ್ಲಿಕ್ಕೆ ಜನರಿಗೆ. ಹಾಗಿದ್ರೆ ನಿನ್ನೆ ಪಾರ್ಲಿಮೆಂಟ್ ಮುಗಿದ ಮೇಲೆ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು 100 ಜನ ಅಲ್ಲಿ ಹೊರಗಡೆ ಇದ್ರಲ್ಲ, ಒಬ್ಬರಾದ್ರೂ ಕೂಡ ಫೇಸ್ ಮಾಡ್ಲಿಕ್ಕೆ ಆಯ್ತಾ ಅವರಿಗೆ? ಎಲ್ಲರೂ ಸಂಜೆ ಹೊತ್ತು ತಪ್ಪಿಸ್ಕೊಂಡು ಹೋಗಿದ್ದೇ ಆಯ್ತು. ಯಾವ ಮುಖ ಎತ್ಕೊಂಡು ಇವತ್ತು ಸಮಾಜ ಮಧ್ಯೆ, ಮಹಿಳೆಯರ ಮಧ್ಯೆ ಮಾತಾಡುವಂತದ್ದು ನೈತಿಕತೆ ಉಳಿಸ್ಕೊಂಡ್ರು ಇವರು? Political leaders' behavior change as whether you are in opposition or whether you are in ruling party. The leadership where former Prime Minister Vajpayee was allowed to take more than 20 parties together. We are personally speak of the Prime Minister back. So ಇಲ್ಲ ಸರ್, ಒಂದು ಇವ್ರ ಮನಸ್ಥಿತಿ
ವಿರೋಧ ಪಕ್ಷಗಳ ಮನಸ್ಥಿತಿ, ಒಬ್ಬ ಮೋದಿಜಿಯವರು ಇಡೀ ಪ್ರಪಂಚ ಪ್ರೀತಿ ಮಾಡ್ತಾ ಇದೆ, ಪ್ರಪಂಚದ ಮಟ್ಟದಲ್ಲಿ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 3 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇವರನ್ನು ಹೀಗೆ ಬಿಟ್ರೆ ಕಷ್ಟ ಅಂತ ಹೇಳಿ ಮೋದಿಜಿಯವರ ವಿರೋಧ ಮಾಡ್ಲಿಕ್ಕೆ ಹೋಗಿ, ಬಿಜೆಪಿನ ವಿರೋಧ ಮಾಡ್ಲಿಕ್ಕೆ ಹೋಗಿ, ರಾಷ್ಟ್ರವನ್ನೇ ವಿರೋಧ ಮಾಡುವಂತ ಒಂದು ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಯಾವ ರೀತಿ ರಾಹುಲ್ ಗಾಂಧಿಯವರು ಹೊರದೇಶಕ್ಕೆ ಹೋದಾಗ ನಮ್ಮ ದೇಶವನ್ನು ಕೂಡ ಮುಜುಗರಕ್ಕೆ ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಮಾಡಿದ್ರು, ಇದೆಲ್ಲರೂ ಕೂಡ ಗೊತ್ತಂತ ವಿಚಾರ. ಮತ್ ಮೊನ್ನೆನೂ ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕರು ತಾವೇ ನೋಡಿ ಸರ್, ತಾವೇ ಡಿಸಿಷನ್ ತಗೊಳ್ಳಿ, ತಾವೇ ಅವ್ರ ಸ್ಪೀಚ್ ಅನ್ನು ಕೇಳಿ, ತಾವೇ ಅದಕ್ಕೆ ಮಾರ್ಕ್ಸ್ ಅನ್ನ ಹಾಕಿ, ಒಬ್ಬ ವಿರೋಧ ಪಕ್ಷದ ನಾಯಕ ಆಡಳಿತ ಪಕ್ಷದ ವಿಶ್ವಾಸನ ಕೂಡ ಗಳಿಸಿ ವಿರೋಧ ಪಕ್ಷದಲ್ಲಿರುವಂತ ಅವರ INDA ಆ ಗುಂಪಿಗೆ ನ್ಯಾಯವನ್ನು ಒದಗಿಸುವಂತ ಜವಾಬ್ದಾರಿ ಅವ್ರ ಮೇಲಿತ್ತು. ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಅವ್ರ ಮನಸ್ಥಿತಿನೇ ಈ ರೀತಿ ಇದೆ. ಬಿಜೆಪಿ ಮೋದಿಜಿಯನ್ನು ವಿರೋಧ ಮಾಡಲಿಕ್ಕೆ, ದೇಶವನ್ನು ಕೂಡ ಮುಜುಗರ ವ್ಯಕ್ತಪಡಿಸೋಕೆ ಕೂಡ ಹಿನ್ನಡೆ ಮಾಡಲ್ಲ ಅನ್ನುವಂತ ಒಂದು ಉದಾಹರಣೆಗಳು ಸಾಕಷ್ಟು ಕಣ್ಮುಂದಿದ್ದಾಗ ಹೇಗೆ ಅವರನ್ನು ತೆಗೆದುಕೊಂಡಂತ ಪ್ರಯತ್ನ ಮಾಡ್ತಾರೆ ನೀವೇ ಹೇಳಿ. ಹಾಗಾಗಿ ಅಟ್ಲೀಸ್ಟ್ ತಾಯಂದಿರ ವಿಚಾರದಲ್ಲಾದ್ರೂ ಕೂಡ, ಮಹಿಳಾ ಶಕ್ತಿಯ ವಿಚಾರದಲ್ಲಾದ್ರೂ ಕೂಡ ಕೈ ಜೋಡಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಅದಕ್ಕೂ ಕೂಡ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ವಿ ಸರ್. ಇಲ್ಲಿ ವ್ಯಕ್ತಿ ಅನ್ನೋಕ್ಕಿಂತ ಟೋಟಲ್ ಪಕ್ಷದ ಮನಸ್ಥಿತಿಗೆ ಅನಿವಾರ್ಯತೆ ಇರ್ಬೋದು ಕೆಲವು ವ್ಯಕ್ತಿಗಳಿಗೆ. ಹೌದು, ದೇಶದ ವಿಚಾರದಲ್ಲಿ ತರೂರ್ ಅವರು ಪಾಸಿಟಿವ್ ಟ್ವೀಟ್ ಕೂಡ ಹಿಂದೆಲ್ಲ ಮಾಡಿದ್ರು. ಈಗ ಯಾವ ಮುಜುಗರಕ್ಕೆ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಕೇರಳದಲ್ಲಿ ಎಲೆಕ್ಷನ್ ಬೇರೆ ನಡೀತಾ ಇದೆ ಪಾಪ. ಏನು ಹೊಸ್ತೇನಿಲ್ಲ, ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು, ಅವರಿಂದ ನಾವೇನಪ್ಪ ಪ್ರೀತಿಯನ್ನ, ಮೋದಿಜಿಯವ್ರ ಬಗ್ಗೆ ಒಳ್ಳೆ ವಿಚಾರನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ.